ಪ್ರತಿವೀಕ್ಷಕರೇ, ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ಇದು ಕರ್ನಾಟಕ ಜನತೆಯ ಆರೋಗ್ಯವನ್ನ ಕಾಪಾಡುವಂತ ಸಂದರ್ಭದಲ್ಲಿ ತನ್ನ ಪಾತ್ರವನ್ನ ಮುಖ್ಯವಾಗಿ ವಹಿಸಿಕೊಂಡಿದೆ. ಏನು ರಾಷ್ಟ್ರವ್ಯಾಪಿ ಆಯುಷ್ಮಾನ್ ಭಾರತ್ ಕಾರ್ಡ್ನ ಹಿನ್ನೆಲೆಯಲ್ಲಿ ಸೌಲಭ್ಯಗಳನ್ನ ಪಡೆಯಲಾಗ್ತಾ ಇದೆಯೋ, ಕರ್ನಾಟಕದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡು ಚಾಲ್ತಿಯಲ್ಲಿದೆ. ಲಕ್ಷಾಂತರ ಮಂದಿ ಅದಕ್ಕೆ ರಿಜಿಸ್ಟರ್ ಆಗಿದ್ದಾರೆ, ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ, ಸೇವೆಯನ್ನ ಪಡ್ಕೊಳ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಕೆಲವು ಹುದ್ದೆಗಳನ್ನ ಕಾಲ್ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂತ ಈ ಒಂದು ಟ್ರಸ್ಟ್ ಒಂದಷ್ಟು ಹುದ್ದೆಗಳನ್ನ ನೀಡಲು ಗುತ್ತಿಗೆ ಆಧಾರದ ಮೇಲೆ ಅಪ್ಲಿಕೇಶನ್ ಕಾಲ್ ಮಾಡಿದೆ. ಇಲ್ಲಿ ಉತ್ತಮ ಸ್ಯಾಲರಿಯೊಂದಿಗೆ ಈ ಒಂದು ಹುದ್ದೆಯನ್ನ ನೀಡಲಾಗ್ತಾ ಇದೆ. ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದಾರೋ ಅವರು ಅಪ್ಲೈ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಕೊಡಕ್ ಹೋಗ್ತಾ ಇದ್ದೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಜೊತೆಗೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಮಾಹಿತಿಯಲ್ಲಿ ಮುಂದುವರಿಯೋಣ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ 24/11/2025 ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಿದೆ ನೋಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯಾದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೂಲಕ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಹಾಗೂ ಇತರೆ ಆರೋಗ್ಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು, ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕಾಗಿ ಗುತ್ತಿಗೆ ಆಧಾರದ ಮೇಲೆ ಖಾಲಿ ಇರುವ ಈ ಕೆಳಗಿನ ಹುದ್ದೆಗಳಿಗೆ ದಿನಾಂಕ 5/12/2025 ನೆನ್ಪಿಟ್ಕೊಳ್ಳಿ, 5/12/2025 ಸಮಯ ಬೆಳಗ್ಗೆ 10:30 ಗಂಟೆಯಿಂದ ಆಸಕ್ತ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಅಭ್ಯರ್ಥಿಗಳನ್ನು ರೋಸ್ಟರ್ ಹಾಗೂ ಟ್ರಸ್ಟ್ನ ನಿಯಮಾವಳಿಯ ಪ್ರಕಾರ ಮೆರಿಟ್ನ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಗುತ್ತಿಗೆ ಅವಧಿಯನ್ನು 1 ವರ್ಷದ ಅವಧಿಗೆ ಸೀಮಿತಗೊಳಿಸಿದ್ದು, ಅಗತ್ಯಕ್ಕನುಗುಣವಾಗಿ ವಿಸ್ತರಿಸಬಹುದಾಗಿದೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿದ ಅರ್ಜಿ, ಸ್ವಯಂ ವಿವರ ಹಾಗೂ ಮೂಲ ದಾಖಲೆಗಳೊಂದಿಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಆರೋಗ್ಯ ಸೌಧ, 7ನೇ ಮಹಡಿ, ಮಾಗಡಿ ರಸ್ತೆ, ಬೆಂಗಳೂರು ಇಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಲು ಸೂಚಿಸಿದೆ. ಪೋಸ್ಟ್ಸ್ ಮತ್ತೆ ಕ್ಯಾಟಗರಿಯನ್ನ ಕೊಟ್ಬಿಡ್ತಾರೆ. ಇಲ್ಲಿ ಪೋಸ್ಟ್ ನೇಮು ಪ್ರಾಜೆಕ್ಟ್ ಮ್ಯಾನೇಜರ್ IT ಅಂತ ಕೊಡ್ತಾರೆ. ಪೋಸ್ಟ್ 1 ಇದೆ, BE ಕ್ವಾಲಿಫಿಕೇಶನ್ ನ ಕೊಡ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಆರ್ ಇನ್ಫಾರ್ಮೇಶನ್ ಸೈನ್ಸ್ ವಿಲ್ ಬಿ ಪ್ರಿಫರ್ಡ್ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಅಂತ ಹೇಳ್ತಾರೆ. 10 year ಎಕ್ಸ್ಪೀರಿಯನ್ಸ್ ಇನ್ IT ಫೀಲ್ಡ್ ಅಂಡ್ 2 years ಎಕ್ಸ್ಪೀರಿಯನ್ಸ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಕ್ .NET ಅಂಡ್ SQL ಸರ್ವರ್ ಅಂತ ಕರೀತಾರೆ. ಸ್ಯಾಲರಿನೂ ಕೊಟ್ಬಿಡ್ತಾರೆ. 1,50,000 ಸ್ಯಾಲರಿ ಮತ್ತೆ ಏಜ್ ಲಿಮಿಟ್ ಬಿಲೋ 60 years ಇರಬೇಕು ಅಂತ ಹೇಳ್ತಾರೆ. ಯಾವುದೇ ರಿಸರ್ವೇಶನ್ ಈ ಪೋಸ್ಟ್ಗೆ ಇರೋದಿಲ್ಲ, ಜನರಲ್ ಆಗಿ ತಗೊಳ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಡಾಕ್ಟರ್ ಇನ್ ಆಫೀಸ್ ಕ್ವಾಲಿಟಿ ಸೆಲ್ ಅಂತ ಹೇಳ್ತಾರೆ. ಇದು ವರ್ಕ್ ಫ್ರಮ್ ಆಫೀಸ್ ಅಂತೆ. ಇದರಲ್ಲಿ MBBS ವಿತ್ PG ಡಿಗ್ರಿ ಆರ್ ಡಿಪ್ಲೊಮಾ ಇರಬೇಕು ಅಂತ ಹೇಳ್ತಾರೆ. 1 year ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾರೆ. ಇದಕ್ಕೆ SC ಕ್ಯಾಟಗರಿ A ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ರಿಸರ್ವೇಶನ್ 1 ಇದೆ, ಟೋಟಲ್ 1 ಇದೆ, ಮತ್ತೆ ಟೋಟಲ್ ಕೂಡ 1 ಆಗುತ್ತೆ. ಇದಕ್ಕೆ 1 ಲಕ್ಷ ಸ್ಯಾಲರಿಯನ್ನ ಇಟ್ಟಿದ್ದಾರೆ. ಏಜ್ ಲಿಮಿಟ್ ಅನ್ನ ಬಿಲೋ 65 years ಅನ್ನ ಇಟ್ಟಿದ್ದಾರೆ. ಜೊತೆಗೆ ಕೇವಲ MBBS ಇದ್ರೂ ಕೂಡ ತಗೊಳ್ತಾರೆ. ಆದ್ರೆ 2 years ಎಕ್ಸ್ಪೀರಿಯನ್ಸ್ ಇರಬೇಕು ಇನ್ ಕ್ಲಿನಿಕಲ್ ಆರ್ ಪಬ್ಲಿಕ್ ಹೆಲ್ತ್ ವಿತ್ ಅಡಕ್ಟಿವ್ ಕಂಪ್ಯೂಟರ್ ನಾಲೆಡ್ಜ್ ಎಂಬುದಾಗಿ ಹೇಳ್ತಾರೆ. ಇನ್ನು ಮೂರನೇದಾಗಿ ಸೀನಿಯರ್ ಎಕ್ಸಿಕ್ಯೂಟಿವ್ ಡಾಕ್ಟರ್ಸ್ ಅಂತ ಕರೀತಾರೆ. ಇದಕ್ಕೂ ಕ್ವಾಲಿಫಿಕೇಶನ್ ಹೇಳ್ಬಿಡ್ತಾರೆ. ಇದಕ್ಕೆ 11 ಮಂದಿಯನ್ನ ತಗೊಳ್ತಾ ಇದ್ದಾರೆ. MBBS ವಿತ್ PG ಡಿಗ್ರಿ ಆರ್ ಡಿಪ್ಲೊಮಾ ಅಂತ ಹೇಳ್ತಾರೆ. ಮಿನಿಮಮ್ 1 year ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕ್ಲಿನಿಕ್ ಎಂಬುದಾಗಿ ಹೇಳ್ತಾರೆ. ಇನ್ ಡೀಟೇಲ್ಸ್ ಇಲ್ಲಿ ಇದೆ, ಸ್ವಲ್ಪ ನೋಡ್ಕೊಳ್ಳಿ, ಓದ್ಕೊಳ್ಳಿ. ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಕೊಳ್ಳಿ. ಇದಕ್ಕೆ 65,000 ಅಂತ ಹೇಳ್ತಾರೆ. ಬಿಲೋ 65 years ಏಜ್ ಲಿಮಿಟ್ ಹೇಳ್ತಾರೆ. ಈ ಎಲ್ಲಾ ಪೋಸ್ಟ್ ಗಳಿಗೂ ಕೂಡ ರಿಸರ್ವೇಶನ್ಸ್ ಇದೆ. SC ಕ್ಯಾಟಗರಿ A ಗಿದೆ, GM ಗಿದೆ, ST ಇದೆ, ಕ್ಯಾಟಗರಿ 1 ಗಿದೆ, 2A ಗಿದೆ, SC ಕ್ಯಾಟಗರಿ B ಗಿದೆ, 2B ಇದೆ. ಟೋಟಲ್ 7 ಇದೆ ರಿಸರ್ವೇಶನ್. ಇನ್ನು ಉಳಿದಂತೆ ವುಮೆನ್ಗೆ 2 ಇದೆ, ಇನ್ನು ರೂರಲ್ಗೆ 1 ಇದೆ, PHಗೆ 1 ಇದೆ, ಅಂದ್ರೆ ಫಿಸಿಕಲಿ ಚಾಲೆಂಜ್ಡ್ಗೆ ಟೋಟಲ್ 11 ಪೋಸ್ಟ್ ಇದೆ. ಇನ್ನು ನಾಲ್ಕನೇದಾಗಿ ರೀಜನಲ್ ಕನ್ಸಲ್ಟೆಂಟ್ ಅಂತ ಹೇಳ್ತಾರೆ. 3 ಪೋಸ್ಟ್ ಇದೆ. MBBS ಇರಬೇಕು, ಮಿನಿಮಮ್ 3 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ಬೇಕಂತೆ. ವಿತ್ ಪ್ರಿಪರೇಷನ್ ಟು ಕ್ಯಾಂಡಿಡೇಟ್ ಹ್ಯಾವಿಂಗ್ ಫೀಲ್ಡ್ ಆರ್ ಸಿಮಿಲರ್ ಎಕ್ಸ್ಪೀರಿಯನ್ಸ್ ವಿತ್ ಅಡೆಕ್ಯೂಟ್ ಕಂಪ್ಯೂಟರ್ ನಾಲೆಡ್ಜ್ ಎಂಬುದಾಗಿ ಕರೀತಾರೆ. ಇದಕ್ಕೂ 60,000 ಸ್ಯಾಲರಿ ಇದೆ. ಬಿಲೋ 55 years ಏಜ್ ಲಿಮಿಟ್ ಅನ್ನು ಕೊಟ್ಟಿದ್ದಾರೆ. SC ಕ್ಯಾಟಗರಿ
ಎಗೆ ಒಂದನ್ನು ಕೊಟ್ಟಿದ್ದಾರೆ, GM ಒಂದು, ST ಒಂದು ಕೊಟ್ಟಿದ್ದಾರೆ, ಟೋಟಲ್ 3 ಅಂತ ಹೇಳ್ತಾರೆ. ಇನ್ನು ಬೇರೆ ಯಾವ್ದು ರಿಸರ್ವೇಶನ್ಸ್ ಇಲ್ಲ. ಇನ್ನು ಪೋಸ್ಟ್ ನಂಬರ್ 5ರಲ್ಲಿ ಅಸಿಸ್ಟೆಂಟ್ ರೀಜನಲ್ ಕನ್ಸಲ್ಟೆಂಟ್ ಅಂತ ಹೇಳ್ತಾರೆ. ಅದು 6 ಪೋಸ್ಟ್ ಇದೆ. MBBS ಮತ್ತೆ BDS ವಿತ್ MPH ಎರಡನ್ನು ಕೂಡ ತಗೊಳ್ತಾ ಇದ್ದಾರೆ. 5 years ಎಕ್ಸ್ಪೀರಿಯನ್ಸ್ MBBS ಗೆ ಇರಬೇಕು ಮತ್ತೆ BDS ವಿತ್ MPH ಗೆ 6 years ಎಕ್ಸ್ಪೀರಿಯನ್ಸ್ ಇರಬೇಕು ಎಂಬುದಾಗಿ ಹೇಳ್ತಾರೆ. ಇವರು MBBS ಅವರಿಗೆ 50,000 ಅಂತ ಇಟ್ಟಿದ್ದಾರೆ, BDS ಅವರಿಗೆ 45,000 ಅಂತ ಇಟ್ಟಿದ್ದಾರೆ. ಇನ್ನು ಏಜ್ ಲಿಮಿಟ್ ಬಿಲೋ 55 years ಅಂತ ಕೊಡ್ತಾರೆ. ರಿಸರ್ವೇಶನ್ಸ್ ಇದೆ. SC ಕ್ಯಾಟಗರಿ ಎಗೆ ಇದೆ, GM ಗೆ ಇದೆ, ST ಗೆ ಇದೆ, ಕ್ಯಾಟಗರಿ 1 ಗೆ ಇದೆ, ಟೋಟಲ್ 4. ವುಮೆನ್ ಗಿದೆ, ರೂರಲ್ ಗಿದೆ, PH ಗೆ ಯಾವುದು ಇಲ್ಲ, ಟೋಟಲ್ 6. ಇನ್ನು 6ನೇದಾಗಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂತ ಹೇಳ್ತಾರೆ. ಇದು ಫೀಲ್ಡ್ ಅಲ್ಲಿ ಇರ್ತಕ್ಕಂತ ಕೆಲಸ, ಇದು ಆಫೀಸ್ ಇಂದಲ್ಲ. ಎಲ್ಲೆಲ್ಲಿ ಫೀಲ್ಡ್ ಅಂತ ಹೇಳಿ ಕೊಡಗು, ಮಂಡ್ಯ, ಕಲಬುರಗಿ, ಯಾದಗಿರಿ, ಬೆಂಗಳೂರು ಸೌತ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಒಂದೊಂದೇ ಪೋಸ್ಟ್ ಇದೆ. ಟೋಟಲ್ 5 ಪೋಸ್ಟ್ ಇದೆ. ಇದಕ್ಕೂ ಕೂಡ MBBS ಮತ್ತೆ BDS ನ ತಗೊಳ್ತಾ ಇದ್ದಾರೆ. MBBS ಗೆ 1 year ಎಕ್ಸ್ಪೀರಿಯನ್ಸ್ ಇನ್ ಮೆಡಿಕಲ್ ಫೀಲ್ಡ್ ವಿತ್ ಅಡೆಕ್ಯೂಟ್ ಕಂಪ್ಯೂಟರ್ ನಾಲೆಡ್ಜ್ ಅಂತ ಹೇಳ್ತಾರೆ. BDS ಗೆ 3 year ಎಕ್ಸ್ಪೀರಿಯನ್ಸ್ ಇನ್ ಮೆಡಿಕಲ್ ಫೀಲ್ಡ್ ವಿತ್ ಅಡೆಕ್ಯೂಟ್ ಕಂಪ್ಯೂಟರ್ ನಾಲೆಡ್ಜ್ ಎಂಬುದಾಗಿ ಹೇಳ್ತಾರೆ. ಡೀಟೇಲ್ಸ್ ಇದೆ, ಸ್ವಲ್ಪ ಓದ್ಕೊಳ್ಳಿ. MBBS ಗೆ 50,000 ಸ್ಯಾಲರಿ, BDS ಗೆ 45,000 ಸ್ಯಾಲರಿ ಅಂತಾರೆ. ಇದು ಕೂಡ ಬಿಲೋ 45 years ಗೆ ಕೊಡ್ತಾ ಇದ್ದಾರೆ. ರಿಸರ್ವೇಶನ್ಸ್ ಇದೆ. MBBS ಗೆ ST ಗೆ ಒಂದಿದೆ, ಕ್ಯಾಟಗರಿ 1 ಗೆ ಒಂದಿದೆ, 2A ಗೆ ಒಂದಿದೆ, GM ಇಲ್ಲ, SC ಕ್ಯಾಟಗರಿ B ಗೆ ಒಂದಿದೆ, ಟೋಟಲ್ 4. PH ಗೆ ಒಂದು ಸೇರಿಸಿ ಟೋಟಲ್ 5 ಇದೆ. ಇನ್ನು ನಂಬರ್ 7 ನಲ್ಲಿ IEC ಕನ್ಸಲ್ಟೆಂಟ್ ಅಂತಾರೆ. ವರ್ಕ್ ಫ್ರಮ್ ಆಫೀಸ್ ಅಂತ ಹೇಳ್ತಾರೆ. ಒಂದು ಪೋಸ್ಟ್. PG ಇನ್ ಮಾಸ್ ಕಮ್ಯುನಿಕೇಶನ್ ಇರಬೇಕು ಆರ್ ಜರ್ನಲಿಸಮ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕರೀತಾರೆ. ಇದು ಕ್ವಾಲಿಫಿಕೇಶನ್ ಆಗಿದೆ. ಮಿನಿಮಮ್ 7 years ಎಕ್ಸ್ಪೀರಿಯನ್ಸ್ ಇನ್ ಡಿಸ್ಟಿಂಗ್ ಇನ್ ಡೆವಲಪ್ಮೆಂಟ್ ಆರ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ಅಡ್ವೊಕೇಸಿ activities and supervision and monitoring of IEC activities. Preference will be given to candidate who have worked in government sector ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಸ್ಯಾಲರಿ 58,000 ಇಟ್ಟಿದ್ದಾರೆ. ಬಿಲೋ 60 years ಇಟ್ಟಿದ್ದಾರೆ. ಯಾವುದೇ ರಿಸರ್ವೇಶನ್ ಇರುವುದಿಲ್ಲ. ಇನ್ನು 8ನೇ ಪೋಸ್ಟ್ ಆಗಿ ಡಾಕ್ಟರ್ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ AB ಆರ್ಕ್ ಅಂಡ್ ಅದರ್ ಸ್ಕೀಮ್ಸ್ ಅಂತ ಹೇಳ್ತಾರೆ. ಒಂದು ಪೋಸ್ಟ್. MBBS ಮತ್ತೆ BDS ಎರಡು ಕೂಡ ತಗೊಳ್ತಾ ಇದ್ದಾರೆ. ಮಿನಿಮಮ್ 6 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ. ಇದಕ್ಕೂ ಕೂಡ MBBS ಗೆ 50,000, BDS ಗೆ 45,000 ಕೊಡ್ತಿದ್ದಾರೆ. ಬಿಲೋ 60 years ಕೊಡ್ತಾ ಇದ್ದಾರೆ. SC ಕ್ಯಾಟಗರಿ ಎ ನಲ್ಲಿ ಒಂದು ಪೋಸ್ಟ್ ಅನ್ನ ತೋರಿಸಿದ್ದಾರೆ. ಇನ್ನು 9ನೇದಾಗಿ ಎಕ್ಸಿಕ್ಯೂಟಿವ್ ಡಾಕ್ಟರ್ಸ್ ಬ್ರಾಕೆಟ್ ನಲ್ಲಿದೆ. ಜ್ಯೋತಿ ಸಂಜೀವಿನಿ ಸ್ಕೀಮ್ಸ್ ಅಲ್ಲಿ 1 ಅಂಡ್ 2A ಕ್ಲೈಮ್ಸ್ 3 ಎಂಬುದಾಗಿ ಹೇಳ್ತಾರೆ. ಒಟ್ಟು 4 ಪೋಸ್ಟ್ ಗೆ ಕರೆದಿದ್ದಾರೆ. ಇದು ವರ್ಕ್ ಫ್ರಮ್ ಆಫೀಸ್ ಅಂತೆ. MBBS ಮತ್ತೆ BDS ಕ್ವಾಲಿಫಿಕೇಶನ್ಸ್ ಇದೆ. ಮಿನಿಮಮ್ 3 years ಆಫ್ ಎಕ್ಸ್ಪೀರಿಯನ್ಸ್ ನ ಕೇಳಿದ್ದಾರೆ. MBBS ಗೆ 50,000 ಸ್ಯಾಲರಿ ಮತ್ತೆ BDS ಗೆ 45,000 ಸ್ಯಾಲರಿಯನ್ನ ಕೊಡ್ತಾ ಇದ್ದಾರೆ. ಬಿಲೋ 65 years ನ ಕೊಡ್ತಾರೆ. ಮತ್ತೆ MBBS ನಲ್ಲಿ ಕ್ಯಾಟಗರಿ ಇದೆ. ಅದರಲ್ಲಿ SC ಕ್ಯಾಟಗರಿ ಎ, GM, ST ಇದೆ, ಟೋಟಲ್ 3 ಇದೆ. ಮತ್ತು ವುಮೆನ್ 1 ಇದೆ. ಆ ದಿಸೆಯಿಂದಾಗಿ 4 ಟೋಟಲ್ ಇದೆ. ಇನ್ನು ನಂಬರ್ 10 ಪೋಸ್ಟ್ ಇದೆ. ಪ್ರಾಜೆಕ್ಟ್ ಮ್ಯಾನೇಜರ್ KSS ಸ್ಕೀಮ್ ಅಂತ ಹೇಳ್ತಾರೆ. ವರ್ಕ್ ಫ್ರಮ್ ಆಫೀಸ್ ಅಂತೆ. ಒಂದಿದೆ. MBBS ವಿತ್ PG ಅಂತ ಹೇಳ್ತಾರೆ. ಮಿನಿಮಮ್ 7 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಎಂಬುದಾಗಿ ಹೇಳ್ತಾರೆ. ಸ್ಯಾಲರಿಯನ್ನ 85,000 ಕೊಡ್ತಾ ಇದ್ದಾರೆ. ಬಿಲೋ 65 years ನ ಕೊಡ್ತಿದ್ದಾರೆ. ಬೇರೆ ಯಾವುದೋ ರಿಸರ್ವೇಶನ್ಸ್ ಇಲ್ಲ. ಇನ್ನು 11ನೇ ಪೋಸ್ಟ್ ಆಗಿ ಟೀಮ್ ಲೀಡರ್ ಡಾಕ್ಟರ್ ಅಂತ ಹೇಳ್ತಾರೆ. ಪ್ರೀ ಆತ್ KSS ಸ್ಕೀಮ್. ಇದು ಕೂಡ ವರ್ಕ್ ಫ್ರಮ್ ಆಫೀಸ್ ನಲ್ಲಿ ಕೆಲಸ ಮಾಡಬೇಕು. 1 ಪೋಸ್ಟ್ ಇದೆ. MBBS. ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕ್ಲಿನಿಕಲ್ ಆರ್ ಪಬ್ಲಿಕ್ ಹೆಲ್ತ್ ವಿತ್ ಅಡೆಕ್ಯೂಟ್ ಕಂಪ್ಯೂಟರ್ ನಾಲೆಡ್ಜ್ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ 70,000 ಸ್ಯಾಲರಿನ ಕೊಡ್ತಾ ಇದ್ದಾರೆ. ಬಿಲೋ 65 years ಇದೆ. ಬೇರೆ ಯಾವುದೇ ರಿಸರ್ವೇಶನ್ಸ್ ಇಲ್ಲ. ಮತ್ತೆ ಅಲ್ಲಿ ಸ್ಟಾರ್ ಹಾಕಿದ್ರು. ಅದು ಏನಪ್ಪಾ ಸ್ಟಾರ್ ಅಂತ ಹೇಳಿದ್ರೆ, ಕ್ರಮ ಸಂಖ್ಯೆ 3 ರಿಂದ 9ರವರೆಗಿನ ಹುದ್ದೆಗೆ ಪ್ರತಿ ಮಾಹೆಗೆ 10,000ಗಳ ಪ್ರಯಾಣ ಭತ್ಯೆಯನ್ನು ಹಾಜರಾತಿಗೆ ಅನುಗುಣವಾಗಿ ನೀಡಲಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಯಾಣ ಭತ್ಯೆಯನ್ನು ಕೂಡ ನಾವು ಕೊಡ್ತೀವಿ. ನಿಮ್ಮ ಹಾಜರಾತಿಯನ್ನ ನೋಡ್ಕೊಂಡು ಕೊಡ್ತೀವಿ. ತುಂಬಾ ತಪ್ಪಿಸ್ಕೊಂಡ್ರೆ ಕೊಡುವುದಿಲ್ಲ. ನಿಮ್ಮ ಹಾಜರಾತಿ ಎಷ್ಟಿರುತ್ತೋ ಅದ್ರ ಮೇಲೆ ನಾವು ಪ್ರಯಾಣ ಭತ್ಯೆಯನ್ನು ಕೂಡ ನೀಡ್ತೀವಿ. ಅದು 10,000, ತಿಂಗಳಿಗೆ 10,000ವನ್ನ ನಾವು ಕೊಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ಬೆಸ್ಟ್ ಅವಕಾಶನೂ ಕೂಡ. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಟ್ರಾವೆಲಿಂಗ್ ಖರ್ಚಿಲ್ದೇನೆ ಉದ್ಯೋಗವನ್ನ ಮಾಡಬಹುದು. ಇನ್ನು ನೇಮಕಾತಿ ಬಗ್ಗೆ ಅವ್ರು ಹೇಳ್ಬಿಡ್ತಾರೆ. ಇದು ನೇರ ಸಂದರ್ಶನವನ್ನ ನಾವು ಮಾಡ್ತಾ ಇದ್ದೀವಿ. ವೆಬ್ಸೈಟ್ ನಲ್ಲಿ ಎಲ್ಲಾ ವಿವರಗಳನ್ನ ಕೊಟ್ಟಿದ್ದೀವಿ, ನೀವು ನೋಡ್ಕೊಳ್ಳಿ. ಜೊತೆಗೆ ಅಲ್ಲೊಂದು ಫಾರ್ಮೆಟ್ ಇದೆ ಅಪ್ಲಿಕೇಶನ್, ಅದನ್ನ ತೆಗೆದುಕೊಂಡು ನೀವು ಫಿಲ್ ಮಾಡಿ. ಹಾಗಾದ್ರೆ ಏನೇನ್ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಭ್ಯರ್ಥಿಯ ಸ್ವಯಂ ವಿವರ ಅಂತ ಹೇಳ್ತಾರೆ, ಅಂದ್ರೆ ರೆಸ್ಯೂಮು. 2ನೇದಾಗಿ SLC ಅಂಕಪಟ್ಟಿ ಸ್ವಯಂ ದೃಢೀಕರಿಸಿರ್ಬೇಕು. 3ನೇದಾಗಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿ, ಅದನ್ನು ಕೂಡ ಸ್ವಯಂ ದೃಢೀಕರಣ ಮಾಡಿ ಅಂತಾರೆ.
ಸೆಲ್ಫ್ ಅಟೆಸ್ಟೆಡ್ ಎಂಬುದಾಗಿ ಹೇಳ್ತಾರೆ. ಇನ್ನು 4ನೇದಾಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆರ್ ಕರ್ನಾಟಕ ಡೆಂಟಲ್ ಕೌನ್ಸಿಲ್ ಪ್ರಮಾಣ ಪತ್ರ, ಇದನ್ನು ಕೂಡ ನೀವು ಸ್ವಯಂ ದೃಢೀಕರಣ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 5ನೇದಾಗಿ ಅನುಭವ ಪ್ರಮಾಣ ಪತ್ರ, ಸಂಬಂಧಪಟ್ಟಂತ ಸಂಸ್ಥೆಗಳಿಂದ ನೀವು ಪಡ್ಕೊಂಡು ಸ್ವಯಂ ದೃಢೀಕರಣ ಮಾಡಿರ್ಬೇಕು ಅಂತ ಹೇಳ್ತಾರೆ. 6ನೇದಾಗಿ ಅಭ್ಯರ್ಥಿಯ ಗುರುತಿನ ಪ್ರಮಾಣ ಪತ್ರ, ಅಂದ್ರೆ ಆಧಾರ್ ಕಾರ್ಡ್ ಆಗ್ಬೋದು, ವೋಟರ್ ಐಡಿ ಆಗ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅವುಗಳನ್ನು ಕೂಡ ನೀವು ಕೊಡಬೇಕಾಗುತ್ತೆ ಎಂಬುದಾಗಿ ಹೇಳ್ತಾರೆ. ಇನ್ನು 7ನೇದಾಗಿ ಅಭ್ಯರ್ಥಿಗಳು 2 ಭಾವಚಿತ್ರ ಹಾಗೂ ಎಲ್ಲಾ ಮೂಲ ದಾಖಲಾತಿಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಪರಿಶೀಲನೆಗಾಗಿ ಸಲ್ಲಿಸುವುದು ಎಂಬುದಾಗಿ ಹೇಳ್ತಾರೆ. ಇವು ಎಲ್ಲವನ್ನ ನೀವು ಜೆರಾಕ್ಸ್ ಹಾಕ್ತೀರಾ, ಅದಕ್ಕೆ ಸೆಲ್ಫ್ ಅಟೆಸ್ಟೆಡ್ ಮಾಡಿರ್ತೀರಾ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇಂಟರ್ವ್ಯೂ ಸಂದರ್ಭದಲ್ಲಿ ಮೂಲ ದಾಖಲಾತಿಗಳನ್ನ ನೀವು ತರಬೇಕು. ಜೊತೆಗೆ 2 ಭಾವಚಿತ್ರವೂ ಕೂಡ ಇರಬೇಕು, ಫೋಟೋ ಕೂಡ ಇರಬೇಕು, ಪರಿಶೀಲನೆಗಾಗಿ ನೀವು ಸಲ್ಲಿಸಬೇಕು ಎಂಬುದಾಗಿ ಹೇಳ್ತಿದ್ದಾರೆ. ಇನ್ನು 8ನೇದಾಗಿ ಮೀಸಲಾತಿ ಸೌಲಭ್ಯ ಪಡೆಯಲು ಇಚ್ಛಿಸಿದಲ್ಲಿ ಸಕ್ಷಮ ಪ್ರಾಧಿಕಾರ ನೀಡಿದ ಸಂಬಂಧಪಟ್ಟ ದಾಖಲಾತಿಗಳನ್ನು ಸಲ್ಲಿಸುವುದು. ಏನಾದ್ರು ರಿಸರ್ವೇಶನ್ ಕ್ಯಾಟಗರಿ, ವುಮೆನ್ ಈ ತರ ಏನಾದ್ರು ಇದ್ರೆ ನೀವು ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ಯಾಟಗರಿ PH, ರೂರಲ್ ಈ ತರ ಯಾವ್ದಾದ್ರು ರಿಸರ್ವೇಶನ್ ನೀವು ಪಡ್ಕೊಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪ್ರಮಾಣ ಪತ್ರವನ್ನ ಪಡ್ಕೊಂಡಿರ್ಬೇಕು, ಅವುಗಳನ್ನ ಸಲ್ಲಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು 9ನೇದಾಗಿ ಸಮತಳ ಮೀಸಲಾತಿಯಲ್ಲಿ ಅರ್ಹ ಅಭ್ಯರ್ಥಿ ಲಭ್ಯವಿಲ್ಲದ ಸಂದರ್ಭದಲ್ಲಿ ಅದೇ ವರ್ಗದ ಸಾಮಾನ್ಯ ಅಭ್ಯರ್ಥಿಯನ್ನು ಆಯ್ಕೆಗೆ ಪರಿಗಣಿಸಲಾಗುವುದು ಅಂತ ಹೇಳ್ತಾರೆ. ರಿಸರ್ವೇಶನ್ ಅಲ್ಲಿ ಏನಾದ್ರೂ ಆಯ್ಕೆ ಮಾಡೋಕೆ ಸಾಧ್ಯ ಆಗಿಲ್ಲ, ಅಲ್ಲಿ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದೇ ವರ್ಗದಲ್ಲಿ ಸಾಮಾನ್ಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು 10ನೇದಾಗಿ ಹಾರ್ಡ್ ಕಾಪಿ ಮೂಲಕ ಸ್ವೀಕೃತವಾದ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳ್ತಾರೆ. ನೀವು ಅರ್ಜಿಯನ್ನ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡಬೇಕು, ಯಾವುದೇ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀವು ಹಾರ್ಡ್ ಕಾಪಿಯನ್ನ ಹೋಗಿ ಸಬ್ಮಿಟ್ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ವಿತ್ ಇನ್ ದ ಡೇಟ್ ಮಾಡ್ಕೊಳ್ಳಿ. ಇನ್ನು ಅರ್ಜಿ ನಮೂನೆ ಮತ್ತು ಇತರ ಹುದ್ದೆಗಳ ಹೆಚ್ಚಿನ ವಿವರಗಳಿಗೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೋಡಿ ಅಂತ ಹೇಳ್ತಾರೆ. ಈ ವೆಬ್ಸೈಟ್ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನೀವು ನೇರವಾಗಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಡೀಟೇಲ್ಸ್ ಅನ್ನ ತಗೋಬಹುದು. ಮತ್ತು ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ, ಹೇಗೆ ಡೌನ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಸ್ವಲ್ಪ ತೋರಿಸ್ಕೊಡ್ತೀನಿ. ಇನ್ನು ಷರತ್ತು ಮತ್ತು ನಿಬಂಧನೆಗಳನ್ನ ಒಂದಷ್ಟು ಕೊಟ್ಟಿದ್ದಾರೆ, ಇದನ್ನ ನೀವು ಓದ್ಕೊಳ್ಳಿ. ಇದನ್ನೆಲ್ಲವನ್ನ ಈ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ. ಜೊತೆಗೆ ಸಂದರ್ಶನದ ಸ್ಥಳ ಕೊಟ್ಬಿಡ್ತಾರೆ. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಆರೋಗ್ಯ ಸೌಧ, 7ನೇ ಮಹಡಿ, ಮಾಗಡಿ ರಸ್ತೆ, ಬೆಂಗಳೂರು 560023. ಸಂದರ್ಶನ ದಿನಾಂಕ ನೋಟ್ ಮಾಡಿ ಇಟ್ಕೊಳ್ಳಿ, 5/12/2025. ನೋಂದಣಿ ಇರುತ್ತೆ, ರಿಜಿಸ್ಟ್ರೇಷನ್ ಇರುತ್ತೆ. ಬೆಳಿಗ್ಗೆ 10:30ರಿಂದ 12:30 ಗಂಟೆಯೊಳಗೆ ರಿಜಿಸ್ಟ್ರೇಷನ್ ಮಾಡಬೇಕು. 12:30 ಗಂಟೆ ನಂತರ ನೋಂದಣಿಗೆ ಅವಕಾಶವಿರುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆ ನಂತರದಲ್ಲಿ ಮಧ್ಯಾಹ್ನ ಸಂದರ್ಶನದ ಅವಧಿ ಅಂತ ಹೇಳ್ತಾರೆ. ಮಧ್ಯಾಹ್ನ 2:30ರಿಂದ ಸಂಜೆ 5 ಗಂಟೆವರೆಗೆ ನಿಮ್ಗೆ ಇಂಟರ್ವ್ಯೂ ಇರುತ್ತದೆ ಅಂತಕ್ಕಂಥದ್ದು. ಜೊತೆಗೆ ಹೇಳ್ತಾರೆ ಕಂಪ್ಯೂಟರ್ ಪರೀಕ್ಷೆ ಕೂಡ ಇರ್ತದೆ, ಮೂಲ ದಾಖಲಾತಿಗಳ ಪರಿಶೀಲನೆ ಕೂಡ ಇರ್ತದೆ. ಬೆಳಿಗ್ಗೆ 10:45ರಿಂದ 1:30 ಗಂಟೆಯವರೆಗೆ ಇದನ್ನೆಲ್ಲವನ್ನ ನಾವು ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದನ್ನ ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಬೇಕಾಗುತ್ತೆ ಈ ಡೇಟ್ಸ್ ಎಲ್ಲ. ನಾನೀಗ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಟ್ಬಿಡ್ತೀನಿ. ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಲ್ಭಾಗದಲ್ಲಿ ನೋಡಿ ಇತ್ತೀಚಿನ ಸುದ್ದಿಗಳು ಅಂತಿದೆಯಲ್ಲ, ಇಲ್ಲಿ ಒಂದಷ್ಟು ಸ್ಕ್ರೋಲ್ ಆಗ್ತಾ ಇದೆ ನೋಟಿಫಿಕೇಶನ್ಗಳೆಲ್ಲ. ಇಲ್ಲಿ ಬನ್ನಿ, ಇಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಡೇಟೆಡ್ 24/11/2025 ಅಂತ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಇದನ್ನ ತೆಗೆದುಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಕ್ಲಿಕ್ ಹಿಯರ್ ಫಾರ್ ಅಪ್ಲಿಕೇಶನ್ ಫಾರ್ಮೆಟ್ ಅಂತಿದೆ, ಅವರೇ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ಬಿಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡಿದ್ರೆ ಆ ಫಾರ್ಮೆಟ್ ನಿಮ್ಗೆ ಬರುತ್ತೆ. ಇವೆರಡು ನಿಮ್ಗೆ ಬೇಕಾಗುತ್ತೆ, ಇದನ್ನ ಡೌನ್ಲೋಡ್ ಮಾಡಿ ತೆಗೆದುಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಅವುಗಳನ್ನ ನಾನು ತಗೊಂಡಿದ್ದೀನಿ. ಇದು ನೋಟಿಫಿಕೇಶನ್ ಆಗಿದೆ, ನಾನು ಇದುವರೆಗೆ ಏನ್ ಹೇಳಿದೆ ಇದು ನೋಟಿಫಿಕೇಶನ್ ಆಗಿದೆ. ಜೊತೆಗೆ ಫಾರ್ಮೆಟ್ ಕೂಡ ಇಲ್ಲಿ ಇದೆ, ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಇದೆ ವಾಕಿನ್ ಇಂಟರ್ವ್ಯೂಗೆ. ಇದನ್ನ ನೀಟಾಗಿ ನೋಡ್ಕೊಂಡು ಫಿಲ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅಂತಕ್ಕಂಥದ್ದು. ವೀಕ್ಷಕರೇ, ಸ್ಯಾಲ್ರಿ ಚೆನ್ನಾಗಿರೋದ್ರಿಂದ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಪ್ಲೈ ಮಾಡಿ, ಇಂಟರ್ವ್ಯೂನ ಫೇಸ್ ಮಾಡಿ. ಜೊತೆಗೆ 1 ವರ್ಷ ಗುತ್ತಿಗೆ ಆಧಾರದ ಮೇಲೆ ಆದ್ರೂ ಕೂಡ ನೆಕ್ಸ್ಟ್ ಅದು ಮುಂದುವರಿಬಹುದು, ಅದಕ್ಕೆ ಚಾನ್ಸಸ್ ತುಂಬಾ ಇದೆ. ಜೊತೆಗೆ ಹೊಸ ನಿಯಮವನ್ನ ಬೆಳಗಾವಿ ಅಧಿವೇಶನದಲ್ಲಿ ತರ್ತಾ ಇದ್ದಾರೆ. ಏನು ಈ ಹೊರಗುತ್ತಿಗೆ ಅಂತಿದೆಯೋ ಅಥವಾ ಗುತ್ತಿಗೆ ಹೊರಗುತ್ತಿಗೆ ಇವೆಲ್ಲ ಇದಾವೋ ಇವುಗಳಲ್ಲಿ ಮಾಡಿಫಿಕೇಶನ್ ಮಾಡಬೇಕಾಗಿದೆ. ಈ ಗುತ್ತಿಗೆ ಹೊರಗುತ್ತಿಗೆ ಅಂತಕ್ಕಂಥದ್ದನ್ನು ಆದಷ್ಟು ನಿಷೇಧ ಮಾಡಬೇಕು ಅಂತ ಹೇಳಿ ಒಂದು ಮಸೂದೆಯನ್ನ ತರ್ತಾ ಇದ್ದಾರೆ. ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ.
ಅಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ಅಪಾಯಿಂಟ್ ತೆಗೆದುಕೊಂಡಿದ್ರೆ ಅದು ಮುಂದಕ್ಕೆ ಯೂಸ್ ಆಗ್ಬಿಡ್ಬೋದು. ಸರ್ಕಾರದ ಅಂಡರಲ್ಲಿ ನಿಮ್ಗೆ ಯೂಸ್ ಆಗ್ಬೋದು. ನಾನು ಮತ್ತೊಂದು ವಿಡಿಯೋದಲ್ಲಿ ಏನು ಆ ಒಂದು ಕಾಯ್ದೆನ ತರಲಿಕ್ಕೆ ಹೋಗ್ತಾ ಇದ್ದಾರೋ ಅದರ ಡೀಟೇಲ್ಸ್ ನ ಕೊಡ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಪಕ್ಷಕರೇ, ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಜೊತೆಗೆ ಏನಾದ್ರು ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.